GR ಸುಬ್ರಹ್ಮಣ್ಯ ಅಂತ. ನಾನು ತೀರ್ಥಹಳ್ಳಿ ರಥಬೀದಿವಾಸಿ, ಅಡಿಗೆ ಕಾಂಟ್ರಾಕ್ಟ್. ಪ್ಲಸ್ ನಾನು ತೋಟ ತಗೊಂಡು 9 ವರ್ಷ ಆಯ್ತು. ನಾನು ತೋಟ ತಗೊಂಡಿರೋದು ಚಿಟ್ಟೆಬೈಲು, ಎಡಗುಡ್ಡೆ ಗ್ರಾಮ, ಹಲಸನಹಳ್ಳಿ ಅಂತ ಹೇಳಿ. ನಮ್ಮ ತೋಟ ತುಂಬಾ ಜವಳು ತೋಟ. ಮೇಲ್ಗಡೆನೆ 5 ಎಕರೆ ದೊಡ್ಡ ಕೆರೆ ಇದೆ. ಅದ್ರ ನೆಕ್ಸ್ಟ್ 1.5 ಎಕರೆ ತೋಟ. ಅದ್ರ ನೆಕ್ಸ್ಟ್ ನನ್ನ ತೋಟ. 365 ದಿವಸ ಕೂಡ ನೀರು ಬಿಡೋದೇ ಇಲ್ಲ. ಆದ್ರೂ ಕಪ್ಪಲ್ಲಿ ನೀರು ಹರಿತಾನೆ ಇರುತ್ತೆ. ನಮ್ಮ ತೋಟಕ್ಕೆ ತುಂಬಾ ಕೊಳೆ ಇತ್ತು. ಕೃಷಿ ಭಾರತ್ ಪತ್ರಿಕೆಯಲ್ಲಿ ಒಂದು ಹರಳು ಸುಣ್ಣದ ಬಗ್ಗೆ ಓದಿದೆ. ಅವ್ರಿಗೆ ಪ್ರೊಫೆಸರ್ಗೆ ಫೋನ್ ಮಾಡಿ ನಂತರ ಅದು ಎಲ್ಲಿ ಸಿಗುತ್ತೆ ಕೇಳಿ ಮಂಡಗದ್ದೆಯಿಂದ ಹೋದ ವರ್ಷ ತರಿಸಿ ಹಾಕಿದ್ದೆ. ಅದೇ ರೀತಿ ಮತ್ತೆ ಈ ವರ್ಷ ಕೂಡ ಮತ್ತೆ ಅದನ್ನ ತರಿಸಿ ಒಂದೊಂದು ಮರಕ್ಕೆ 200 ಗ್ರಾಮ್ ಹಾಕಿದ್ದೀನಿ. ಕೊಳೆ ತುಂಬಾ ಕಂಟ್ರೋಲ್ ಆಗಿದೆ. ಈ ವರ್ಷ ಒಂದ್ 8-10 ಕೊನೆ, ಒಂದೊಂದು ಜಂಗಿಗೆ 10 ಕೊನೆಯಲ್ಲಿ ಬಂದಿತ್ತು ಅಷ್ಟೇ. 4 ಸರಿ ಔಷಧಿ ಹೊಡೆದಿದ್ದೆ. ಹೋದ ವರ್ಷ ಸಿಕ್ಕಾಪಟ್ಟೆ ಕೊಳೆ ಇತ್ತು. ಈ ವರ್ಷ ಅದು ಕಂಪ್ಲೀಟ್ ನಿಯಂತ್ರಣಕ್ಕೆ ಬಂದಿದೆ. ಇದರಿಂದ ತುಂಬಾ ಉಪಯುಕ್ತ ಆಗತ್ತೆ ಜವಳು ತೋಟಗಳಿಗೆ. ಆಮೇಲೆ ಕಾಳುಮೆಣಸು ಫಸಲು ಕೂಡ ತುಂಬಾ ಚೆನ್ನಾಗಿದೆ. ಹೋದ ವರ್ಷ 4 ಕ್ವಿಂಟಲ್ ಆಗಿತ್ತು. ಈ ವರ್ಷ 5ರಿಂದ 6 ಆಗ್ಬೋದು ಅಂತೇಳಿ ಯೋಚನೆ ಮಾಡಿದ್ದೀನಿ. ಅದು ಯಾವ್ದ್ರ ಎಫೆಕ್ಟ್ ಅಂತೇಳಿ ಗೊತ್ತಾಗ್ತಿಲ್ಲ. ಆದ್ರೂ ಕೂಡ ಮೀನ್ ಶಕ್ತಿ ಸುಣ್ಣನ ಎಷ್ಟು ಬಳಕೆ ಮಾಡ್ತಾ ಇದ್ದೀರಾ ಅನ್ನೋದೊಂದೇನಾದ್ರು ಮಾಹಿತಿ ಪ್ರಮಾಣದಲ್ಲಿ? ನಾನು 1 ಎಕರೆಗೆ 5 ಕ್ವಿಂಟಲ್ ತರಿಸಿದ್ದೆ. ಒಂದು ಮರಕ್ಕೆ 200 ಗ್ರಾಮ್ ಹಾಕ್ತೀನಿ. ನಮ್ದು ಹಳೆ ತೋಟ, ಮರಗಳು ಹತ್ರ ಇದೆ. ಆದ್ರಿಂದ ನನಗೆ ಅಷ್ಟು ಬೇಕಾಯ್ತು. ಬೇಸಾಯ ಮಾಡೋ ಭಾಗ ಮತ್ತು ಬೇಸಾಯ ಮಾಡದೇ ಇರೋ ಭಾಗ ಎಲ್ಲದಕ್ಕೂ ಹಾಕಿದ್ದೀನಿ ನಾನು. ಅದರಿಂದ ತುಂಬಾ ಒಳ್ಳೆ ರಿಸಲ್ಟ್ ಇದೆ. ನಿಮ್ಮ ಅನಿಸಿಕೆ ಈಗ ಕೊಳೆ ನಿಯಂತ್ರಣದಲ್ಲಿ ಇದೆ. ಹೌದು. ಮುಂದಿನ ರಿಸಲ್ಟ್ ಏನು ಅನ್ನೋದು ಗೊತ್ತಿಲ್ಲ. ಅದ್ರ ಬಗ್ಗೆ ಈ ಸರಿ ಗೊತ್ತಾಗತ್ತೆ ಅಂತ ನೀವ್ ಹೇಳ್ತಿರೋ ಪ್ರಕಾರದಲ್ಲಿ ಕಾಳುಮೆಣಸು ನಿಮ್ಗೆ ಉತ್ತಮ ಫಲಿತಾಂಶ ಕೊಟ್ಟಿದೆ ಅನ್ನೋ ನಿರೀಕ್ಷೆ ಇದೆ. ಈಗ ತಾನೇ ಈಗ ಕಾಳುಮೆಣಸು ಕಟಾವ್ ಸ್ಟಾರ್ಟ್ ಮಾಡಿದೀರ, ಅದು ಬಂದ ನಂತರ ನಿಮ್ಗೆ ಅದ್ರ ರಿಸಲ್ಟ್ ಗೊತ್ತಾಗತ್ತೆ. ಓಕೆ, ಖಂಡಿತವಾಗ್ಲು. ಮೀನ್ ಶಕ್ತಿ ಉಪಯೋಗಿಸಿದಕ್ಕೆ ಧನ್ಯವಾದಗಳು. ವೀಕ್ಷಕರಿಗೆ ಇದೇ ತರ ನಿಮ್ಮ ಸಲಹೆ ಬೇಕು. ಖಂಡಿತ ಧನ್ಯವಾದಗಳು ಸುಬ್ರಹ್ಮಣ್ಯ ಸರ್. ನೀವು ಯಾರೋ ಏಜೆನ್ಸಿ ಅವ್ರು ಬಂದು ಕೇಳಕ್ಕಿಂತ ಮೊದಲೇ ನಾನೇ ಅದನ್ನ ಹುಡುಕಿ ಖಂಡಿತ ಇನ್ನೂ 10 ಜನ ಕೇಳ್ತೀನಿ. ಎಲ್ಲರಿಗೂ ಉಪಯೋಗ ಆಗತ್ತೆ, ಆಗ್ಲಿ ಅನ್ನೋದೇ ನನ್ನ ಆಸೆ. ತೀರ್ಥಹಳ್ಳಿಲೇ ಇರ್ತಕ್ಕಂಥ ಅಮ್ಮ ಎಂಟರ್ಪ್ರೈಸಸ್ ಕೂಡ ಎಲ್ಲರಿಗೂ ಸರ್ವಿಸ್ ಕೊಡೋದಕ್ಕೆ ಸದಾ ಸಿದ್ಧ ಇದೆ. ಇದು ಎಲ್ಲೋ ಹೊರಗಡೆಯಿಂದ ನೀವು ಹೇಳ್ದಂಗೆ ಮಂಡಗದ್ದೆಯಿಂದ ತರ್ಸಾಕ್ತಾ ಇದ್ರಿ. ಈಗ ನಮ್ಮ ತೀರ್ಥಹಳ್ಳಿಯಲ್ಲೇ ರಥಬೀದಿಯಲ್ಲೇ ಸಿಗತ್ತೆ. ನಾವು 24x7 ಎಲ್ಲಾರ್ಗೂ ಸಿಗೋ ತರಾನೇ ಇದೀವಿ. ನಿಮಗೂ ಚಿರಪರಿಚಿತರೆ ಸುರುಳಿ ಸದಾನಂದ್. ಹಾಗಾಗಿ ಇಲ್ಲೇ ಸಿಗತ್ತೆ. ಎಲ್ಲರೂ ಅದನ್ನ ಉಪಯೋಗಿಸ್ಲಿ, ಅದ್ರ ಅನುಕೂಲನ ಪಡಿಲಿ. ಒಬ್ಬರಿಂದ ಒಬ್ಬರಿಗೆ ಗೊತ್ತಾಗೋ ಅಂತದ್ದಾಗ್ಲಿ, ಅದರಿಂದ ಒಳ್ಳೇದಾಗ್ಲಿ. ಅದ್ರಲ್ಲಿ ಬರೀ ಕ್ಯಾಲ್ಸಿಯಂ, ಮ್ಯಾಗ್ನೇಷಿಯಂ ಕಂಟೆಂಟ್ ಇರೋದ್ರಿಂದ ಸೈಡ್ ಎಫೆಕ್ಟ್ಸ್ ಯಾವುದೇ ರೀತಿಲೂ ಇಲ್ಲ. ಖಂಡಿತವಾಗ್ಲು ಧನ್ಯವಾದಗಳು ಸರ್. ಥ್ಯಾಂಕ್ಸ್.